ಎಲ್ಲದ್ರಾಗೂ ಇವಳು ಯಾಕೆ ಹಿಂಗೆ ಮಾಡ್ತಾಳೆ? ಹೋಗಿ ಸರಿಯಾಗಿ ಬೈತೀನಿ. ನಮ್ಮಪ್ಪ ನಮ್ಮಮ್ಮಗೆ ಎಲ್ಲೋದು ಹೇಳಿದ್ಯಾ? ನನಗೆ ಚೆನ್ನಾಗಿಲ್ಲ ಅಂತ ಅಂದ್ರೂ ನಾಟಕ ಆಡ್ತಾಳೆ ಅಂತ ಹೇಳಿದ್ಯಾ ಅಂತೇಳಿ ಹೇಳ್ತೀನಿ. ಇವಳೇ ಹೇಳಿರೋದಂತೆ. ನಮ್ಮಮ್ಮ ಅಲ್ಲಿ ಯಾರು ಕೊಟ್ಟನ ಹೇಳ್ತಿದ್ದಂತೆ. ನನಗೆ ಆಶಾ ಹೇಳಿದ್ಲು ಅವಳು ನಾಟಕ ಆಡ್ತಾ ಇದ್ದಾಳೆ ಅಂತ. ನನಗೆ ಆಶಾನೇ ಹೇಳಿದ್ದು ಅಂತೇಳಿ ಹೇಳ್ತಿದ್ದಂತೆ. ಹೋಗಿ ಇವಳಿಗೆ ಸರಿಯಾಗೆ ಹೇಳ್ತೀನಿ ತಡಿ. ಯಾಕೆ ನೀನು ಎಲ್ಲ ಹಾಳು ಮಾಡಬೇಕು ಅಂತ ಇದೆಯಾ? ಎಲ್ಲ ನೋಡಿ ಯಾರಾದರೂ ಚೆನ್ನಾಗಿ ಬೈಲಿ. ಅಲ್ಲ ನಿಂಗೆ ಯಾಕೆ ಬೇಕಮ್ಮ ಹುಡುಗಿ ಸವಾಸ ಅಂತೇಳಿ ಯಾರನ್ನ ಬೈಬೇಕು, ಸರಿಯಾಗಿ ಬೈಬೇಕು ಯಾರನ್ನ. ಹಂಗಲಾಟೆ ಮಾಡ್ತೀನಿ ತಡಿ. ನೋಡು ನೀನು ಎಂತ ಅದು ಮಾಡ್ತಾ ಇದೆಯಾ? ನನಗೆ ನನ್ನ ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ನಾನು ಬೇಕ್ರಿ ಮಾಡಿರೋದು ನೋಡಿ ನೀನು ಬೇಕ್ರಿ ಮಾಡಿದ್ಯಾ? ಅಂತಾದ್ರಾಗೆ ಇನ್ನೂ ನಮ್ಮಪ್ಪ ನಮ್ಮಮ್ಮ ಎಲ್ಲಿ ಬರ್ತಾರೋ ಎಲ್ಲಿ ಚೆನ್ನಾಗಿ ಆಗ್ತಾರೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲದ್ದೆಲ್ಲ ತಂದಿಕ್ಕಿದ್ಯಾ ಅಂತ ಸರಿಯಾಗಿ ಅಂಬ್ತೀನಿ. ಬಿಡಲ್ಲ. ಸುಮ್ಮ ಮಾತಾಡಲಿಲ್ಲ ಅಂತಂದರೆ ಸದ್ರ ತಗೊಬಿಡ್ತಾರೆ. ಮಾತಾಡ್ತೀನಿ, ಮಾತಾಡ್ದಂಗಂತೂ ಇರಲ್ಲ. ನಾನು ಎಷ್ಟು ಅಂತ ಸಹಿಸ್ಕೊಂಬನ. ಸಹಿಸ್ಕೊಂಡು ನನಗೆ ಸಾಕಾಗ್ಬಿಟ್ಟೈತಿ. ಅದಕ್ಕೇನೆ ಸಹಿಸ್ಕೊಂಬಲ್ಲ ಬಿಡು. ಇನ್ಮೇಲೆ ನಾನು ಸಹಿಸ್ಕೊಂಬಲ್ಲ. ಹೋಗಿ ಸರಿಯಾಗಿ ಅಂದೆ ಅಂತೀನಿ. ಒಳ್ಳೆ ದೇವಿನೂ ಒಯ್ದಾಳೆ ಒಳ್ಳೆ ಸಮಯದಾಗೆ. ಪಾಪ ಅವನು ಒಯ್ಗೋ ಹೆಂಗೋ ಸಹಾಯ ಮಾಡಿದಾನೆ. ಅವಳು ನನ್ಬಾರ್ದು, ಯಾಕೆ ಅವಳು ನನ್ಬೇಕು? ಇವಳನ್ನು ಚಾರ್ಜ್ ತಗೊಂತೀನಿ. ಇವಳು ನಮ್ಮ ಆಶೆ ಇದ್ದಾಳಲ್ಲ ಇವಳು. ಯಪ್ಪ 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 ಇವಳು ಇವಳು ಯಾಕಾದ್ರೂ ನಮ್ಮ ಮನೆಗೆ ಸಸಿ ಆಗಿ ಬಂದ್ಲು ಅಂತ ಅನ್ನಿಸ್ತೈತೆ. ನಮ್ಮ ಭಾವ ಮದುವೆ ಆಗಲಿಲ್ಲ ಅಂತ ಅಂದಿದ್ರೆ ಹೆಂಗೋ ನಮ್ಮ ಭಾವನ ಹತ್ರ ಹೆಂಗೋ ನಮಗೆ ಬೇಕಾದಂಗೆ ದುಡ್ಡು ಇಸ್ಕೋಬೋದಾಗಿತ್ತು. ನನಗಂತೂ ನಿಜವಾಗ್ಲೂ ಇವಳು ಮದುವೆ ಆಗಿ ಬಂದಾಗಿಂದಲೂ ನನಗೆ ಅಷ್ಟು ಇದಾಗಿರೋದು. ಮುಂಚೆ ನಾನು ಹೆಂಗೋ ಇದ್ನಪ್ಪ, ಏನು ನನಗೆ ದುಡ್ಡಿನ ಬರ ಇರಲಿಲ್ಲ, ಯಾವ ಚಿಂತೆ ಇರಲಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿದ್ದವಳು ನಾನು. ಆದರೆ ಇವಳು ಬಂದಾಗಿಂದಲೂ ನನಗೆ ಇಲ್ಲೂ ಟೆನ್ಷನ್ ಶುರುವಾಗ್ಬಿಡ್ತು. ನಾನು ಸುಮ್ಮನೆ ಬೇಜಾರಾಗದ, ಅದಕ್ಕೆ ಕರೆದೆ. ಊಟ ಮಾಡ್ದೆ? ಊಟ ಏನೋ ಮಾಡಿದ್ವಿ, ನಮ್ಮ ಅತ್ತೆ ಮಾಡಿಕ್ತು. ಹೊಟ್ಟೆ ತುಂಬ ಊಟ ಮಾಡಿ ಬಂದೆ. ಹಣ್ಣು ತಿಂಬಲ್ಲ ಅಂತ ಬೈತೈತಿ. ಅವಳು ಯಾರೋ ನಮ್ಮ ಅತ್ತೆ ಆಡ್ಕೊಂಡು ಎಂಬ ಕಾರಣಕ್ಕೋಸ್ಕರ ನಮ್ಮ ಅತ್ತೆ ಅಯ್ಯೋ ನೀನು ತಿನ್ಕೊಂಡು ಚೆನ್ನಾಗಿರಮ್ಮ ನಿಮ್ಮ ಅತ್ತೆ ಆಡ್ಕೊಂತಾಳೆ ಎಂಬುತ್ತೆ. ಯಾರೋ ಆಡ್ಕೊಂತಾರೆ ಅಂತ ಈಗ ನಮಗೆ ಸೇರಿದಷ್ಟು ಊಟ ಮಾಡ್ತಾರೆ. ಸೇರ್ದಿಲ್ಲದೆಲ್ಲ ಊಟ ಮಾಡೋಕ್ಕಾಗುತ್ತಾ? ನೀನು ಸಣ್ಣಕ್ಕಿದೆಯಾ, ಯಾಕೋ ದಪ್ಪ ಆಗಿಲ್ಲ, ನಿಮ್ಮ ಅತ್ತೆ ಆಡ್ಕೊಂತಾಳೆ ನೋಡು, ನಮ್ಮ ಮನೆಗೆ ಬಂದಿದ್ರೆ ಹೆಂಗಿರ್ತಿದ್ಲು ಇವಳು, ನೋಡಿ ಹೆಂಗೆ ಇದ್ದಾಳೆ, ಗಿರ್ಜಿಂಬಿ ಊಟಕ್ಕೆ ಇಕ್ಕಲ್ಲ ಅಂತ ಎಲ್ಲ ಆಡ್ಕೊಂತಾಳೆ. ಉಣ್ಣು ಅಂತ ಬೈತೈತಿ. ಎಷ್ಟು ತುಂಬ ನಾಶಕ. ಆರೋಗ್ಯ ಬಂದಿದ್ರೆ ಸಾಕು. ಯಾವ ಸಣ್ಣ ದಪ್ಪ ತಗೊಂಡು ಏನು ಮಾಡ್ತೀಯ ಅಲ್ವೇ? ಸುಮ್ಕೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಸರಿಯಾಗಿದ್ದಿ. ಅಯ್ಯಮ್ಮ ಯಾರೋ ಅಂತಾರೆ ಅಂತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ದಪ್ಪ ಇದ್ರೆ ಇಲ್ಲದೆಲ್ಲ ಕಾಯಿಲೆ. ಸುಮ್ಮನೆ ಏನು ನೀನು ಸರಿಯಾಗಿದೆಯಾ, ಚೆನ್ನಾಗಿದೆಯಾ ಸಾಕು. ಆರೋಗ್ಯ ಮುಖ್ಯ ಎಲ್ಲದಕ್ಕಿನ್ನ. ಯಾವ ದಪ್ಪಕ್ಕಿರೋದಕ್ಕೂ ಸಣ್ಣಕ್ಕಿರೋದಕ್ಕೂ ಆರೋಗ್ಯ ಮುಖ್ಯ. ಆರೋಗ್ಯವಾಗಿರೋದು ವಾಸಿ. ಆರೋಗ್ಯನೇ ಭಾಗ್ಯ ಅಂತ ಯಾಕೆ ಹೇಳೈತಿ. ಸುಮ್ಮನಿರು. ನೀನು ಏನು ತಲೆ ಕೆಡಿಸ್ಕೊಬೇಡ. ಯಾರೋ ಅಂದರು ಅಂತ ಏನಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀವಿ? ಇಂಥವ ಮಾಡಬಾರ್ದು. ಎಲ್ಲಿ ತಾಯಿ ಮಗಳು ಅಪ್ಪ ಮಗಳು ಎಲ್ಲ ಎಲ್ಲಿ ಚೆನ್ನಾಗಿ ಆಗ್ತಾರೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲ. ನನಗೆ ಹುಷಾರಿಲ್ಲ ಅಂತಂದ್ರೂ ನಮ್ಮಪ್ಪ ನಮ್ಮಮ್ಮ ನೋಡೋಕೆ ಬರ್ತೀವಿ ಅಂದರೆ ನಾಟಕ ಆಡ್ತಾಳೆ ಹೋಗ್ಬೇಡ್ರಿ ಅಂತ ಹೇಳಿದ್ರಂತೆ. ಇಂಥ ಮಾಡಬಾರ್ದಪ್ಪ ಯಾರಿಗೇ ಆಗಲಿ. ಯಾಕೆ ಬಂದ್ಲು? ಅಲ್ಲ ಆಶಾ, ನಿನಗೆ ಗೊತ್ತಾಗಲ್ವಾ ಹಿಂಗೆ ಮಾಡೋದು? ಅಲ್ಲ ನೀನಂತೂ ಈಗ ನಾನು ವ್ಯಾಪಾರ ಮಾಡ್ಕೊಳ್ಳೋದನ್ನು ಹಾಳು ಮಾಡಿದೆ. ನೀನು ಬೇಕ್ರಿ ಮಾಡಿಬಿಟ್ಟು ಬೇಕ್ರಿ ವ್ಯಾಪಾರನೂ ಕೆಡಿಸ್ಬಿಟ್ಟೆ ನನಗೆ. ಅಂಥದ್ರಾಗೆ ಮತ್ತೆ ನಮ್ಮಪ್ಪ ನಮ್ಮಮ್ಮ ಹೆಂಗೋ ಚೆನ್ನಾಗಾಗೋರು, ಕಷ್ಟ ಅಂತ ಬರೋರು. ಅಂಥದ್ರಾಗ ಮತ್ತೆ ನೀನು ನಮ್ಮಪ್ಪ ನಮ್ಮಮ್ಮ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಎಲ್ಲ ಫಿಟ್ಟಿಂಗ್ ಇಕ್ಕಿ ಎಲ್ಲ ಹಾಳು ಮಾಡ್ತಾ ಇದೆಯಲ್ಲ. ಹೆಂಗೋ ಬಿಡು, ಚೆನ್ನಾಗಾಗಲಿ ಅನ್ನೋಂಥ ಮನಸ್ಸಿರಬೇಕು. ಎಲ್ಲೆಲ್ಲ ಚೆನ್ನಾಗಾಗ್ಬಿಡ್ತಾರೋ ಅನ್ನೋ ಕಾರಣಕ್ಕೋಸ್ಕರ ನಾಟಕ ಆಡ್ತಾಳೆ ಅವಳು ಅಂತೇಳಿ ನಮ್ಮಪ್ಪ ನಮ್ಮಮ್ಮನ ಹತ್ರ ನೀನು ಹೇಳ್ತಿದ್ದಂತೆ. ನೀನು ಮಾಡಿರೋದನ್ನೇ ಹೇಳಿದ್ದೀನಿ. ನಿನ್ನ ನಾಟಕನೇ ಆಡಿರೋದು ಹೇಳಿದ್ದೀನಿ. ನನಗೇನೇನು ಭಯ ಇಲ್ಲ, ನನಗೇನೇನು ಕಳ್ತನ ಇಲ್ಲ. ನೀನು ನಾಟಕನೇ ಕಣೆ ಆಡಿರೋದು. ನೀನು ವೀಣಾ ಸೇರ್ಕೊಂಡು ಇಬ್ಬರು ನಾಟಕ ಆಡಿದ್ದೀರ. ನಾಟಕನೇ ಆಡಿರೋದು ನೀವು, ನಾಟಕನೇ ಆಡಿರೋದು. ಯಾಕೋ ಬಂದವಳೆ ಬಾಯ್ಬಡ್ಕಿ. ಇವಳಕ್ಕೆ ಬಂದ್ಲ ಬಾಯ್ಬಡ್ಕಿ. ಸರಿಯಾಗಿ ಉಗುಳಿರಿ ಹೇಳ್ತೀನಿ. ಮಜ್ಜಿ ನೀನು ಮಾತಾಡಬೇಡ, ಸುಮ್ಮನೆ ಹೋಗಮ್ಮ ತಾಯಿ. ನೀನು ಮಾತಾಡಬೇಡ. ನಾನು ಮಾತಾಡೋಕ್ಕೆ ಬಂದಿರೋದು ನನ್ನ ವಾರ್ಗಿತ್ತಿ ಹತ್ರ. ನಾನು ಇಲ್ಲಿ ಮಾತಾಡೋದಕ್ಕೆ ಬಂದಿದ್ದೀನಿ, ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಬಂದಿಲ್ಲ. ನೀನು ಸುಮ್ಮನೆ ಹೋಗು. ನೀನು ಯಾಕೆ ಬಂದು ನೀನು ಜಗಳ ಮಾಡ್ತಾ ಇದೆಯಾ ಮಣಿ? ಹುಷಾರಿಲ್ಲ ತಾನೇ ನೀನು? ಹುಷಾರಿಲ್ಲದವಳು ಯಾಕೆ ಜಗಳ ಮಾಡೋಕ್ಕೆ ಬಂದಿದೀಯಾ? ಯಾಕೆ ಹಿಂಗೆಲ್ಲ ಮಾತಾಡೋದಕ್ಕೆ ಬಂದಿದ್ಯಾ? ಹುಷಾರಿಲ್ಲದವರು ಸುಮ್ಮನೆ ಎಲ್ಲ ಒಂದು ಮೂಲೆಗೆ ಮಲ್ಕೊಂತಾರಮ್ಮ. ಹಿಂಗೆಲ್ಲನ ಜಗಳ ಮಾಡೋಕ್ಕೆ ಯಾರೂ ಬರಲ್ಲ. ಅಲ್ಲ ನೀನು ಹುಷಾರಿಲ್ಲದೆ ಇರೋಳ ಥರ ಕಾಣಿಸ್ತಾನೇ ಇಲ್ಲ ನಮಗೆ. ಅದೆಲ್ಲ ಕಾಣಲ್ಲ. ಕಾಯಿಲೆ ಒಳಗಿನ ನೋವು ಯಾರಿಗೂ ಕಾಣಲ್ಲ. ನನಗೆ ಎಷ್ಟು ನೋವೈತೆ ಅಂತ ನಿನಗೇನು ಗೊತ್ತು? ಆ ನೋವೇನು ನಿನಗೆ ಕಾಣಿಸ್ತಾ ಆಯ್ತಾ? ಕಾಣಿಸಲ್ಲ ತಾನೇ? ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಈಗ ಇವಳು ನಮ್ಮಪ್ಪ ನಮ್ಮಮ್ಮ ನಾನು ನೋಡೋದಕ್ಕೆ ಬರ್ತಾ ಇದ್ರಂತೆ. ಹೋಗ್ಬೇಡ್ರಿ, ನಮ್ಮಮ್ಮ ಯಾರ ಹತ್ರ ಹೇಳ್ತಾ ಇರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಗೊತ್ತಾ? ಆಶಾ ಬಂದು ಹೇಳಿದಕ್ಕೆ ಸರಿ ಹೋಯ್ತು. ಅವಳು ನಾಟಕ ಆಡ್ತಾ ಇದ್ದಾಳಂತೆ. ನಾವು ಎಲ್ಲನ ಗೊತ್ತಾಯಿತು. ನಾವು ಹೋಗೋಣ ಅಂತ ಹೊರಟಿದ್ವಿ ಅಂತ ಹೇಳ್ತೈತಲ್ಲ ನಮ್ಮಮ್ಮಯ್ಯ. ನನಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ. ನನಗೆ ಹುಷಾರಿಲ್ದಾಗ ನಮ್ಮಪ್ಪ ನಮ್ಮಮ್ಮ ಬಂದು ನೋಡಿದರೆ ನನಗೆ ಎಷ್ಟು ಸಮಾಧಾನ ಆಗ್ತಿತ್ತು. ಇಂಥವೇನಕ್ಕೆ ಮಾಡಬೇಕು? ಇಂಥ ಮಾಡಬಾರ್ದು. ನಾಟಕನೇ ಕಣೆ ಆಡ್ತಿರೋದು. ನನಗೆಲ್ಲ ಗೊತ್ತೈತೆ. ನಾಟಕ ನನಗೆ ಗೊತ್ತೈತಿ. ನಾಟಕನೇ ಕಣೆ ಆಡ್ತಿರೋದು. ಆ ಸಮ ಸರಿಯಾಗಿ ಹೇಳಿ. ಏನೇನು ಸುಳ್ಳು ಹೇಳ್ತಿಲ್ಲ.
ಇಲ್ಲಿ ಬೋತಾಳ ಆಗ್ಲಾನೆ. ನಮ್ಮ ಅಮ್ಮನಿನ ಮಾತಾಡ್ಸೋಕ್ಕಾಗಲಿ ಏನ ಬೇಬಮ್ಮ ನೋಡಿ ನಿನ್ನ ಸೌದಿಗೆ ನಾನು ಬಂದವಳಿಂದ್ರೆ ಇಲ್ಲಿ ಹೇಳ್ತೀನಿ. ಸರಿಯಾಗಿ ಹೋಗ್ಬಿಡ್ತೀನಿ. ನನ್ನ ಮೊಮ್ಮಗೂ ಸವಸಕ್ಕಾಗ್ಲೇಳು, ನನ್ನ ಮೊಮ್ಮಗಳು ಸವಸಕ್ಕಾಗ್ಲೇಳು, ಏನಾನ ಬಂದಿದ್ದೀಯ ಅಂದ್ರೆ ನಿನ್ನೇನಿಲ್ಲ. ನಿಂದು ಎಷ್ಟೇ ತಾಸು ನೋಡ್ಕೊಂಡು ತೆಪ್ಪು ನೀರತ್ ಕಲಿ. ನಾಟಕ ಆಡ್ತಿರೋದನ್ನೇ ನಾನೇ ಹೇಳಿದ್ದೆ. ಏನು ಮಾಡ್ತೀನಿ, ನಿನ್ನ ನಾಟಕನೇ ಆಡ್ತಾ ಇರೋದು. ನಿನ್ನ ನಾಟಕನೇ ಈಗ್ಲೂ ಚೆನ್ನಾಗಿಲ್ದವಳಾಗಿದ್ರೆ ಇಲ್ಲಿ ಬತ್ತಿದ್ದ ನೀನು ಜಗಳ ಮಾಡೋಕ್ಕೆ? ಚೆನ್ನಾಗಿಲ್ದೇ ನೀನು ನಾಟಕ ಮಾಡ್ತಾ ಇರೋದಕ್ಕೆ ಬಂದಿರೋದು ಇಲ್ಲಿ ಜಗಳ ಮಾಡೋಕ್ಕೆ. ಚೆನ್ನಾಗಿಲ್ದೇ ಇರೋರೇ ಬಿಡು, ಯಾರು ಬಂದ್ರೇನು ಯಾರು ಬಿಟ್ರೆ ನಾನು ಚೆನ್ನಾಗಾದರೆ ಸಾಕಪ್ಪ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇರೋರು. ಹಿಂಗೆ ಮಾಡ್ತಾ ಇರಲಿಲ್ಲ. ನಾನು ನಾಟಕ ಆಡ್ತಾ ಇದ್ದೀನಿ ಅಂತ ನೀನು ಹೆಂಗೆ ಹೇಳ್ತೀಯ? ನನ್ನ ಒಳಗಿನ ನೋವು ಕಾಣಿಸ್ತಾ ಐತೆ ನಿನಗೆ? ನೀನು ಹೆಂಗೆ ಹೇಳ್ತೀಯ? ನೀನು ಹಿಂಗೆಲ್ಲ ಸುಳ್ಳು ಹೇಳಬಾರ್ದು. ನೀನು ನಾಟಕನೇ ಆಡ್ತಾ ಇರೋದು. ನನ್ನ ಹತ್ರ ಸಾಕ್ಷಿ ಐತೆ. ಸಾಕ್ಷಿ ಐತೆ ನನ್ನ ಹತ್ರ. ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ನಾನೇ ಸಾಕ್ಷಿ ಸಮೇತ ತೋರಿಸಿದ್ದು. ಇಂಥ ನಾಟಕ ಆಡಿದ್ರೆ ಮತ್ತೆ ಯಾರೇ ಒಪ್ತಾರೆ? ದುಡ್ಕೊಂಡು ತಿನ್ನೋ ಯೋಗ್ಯತೆ ಇಲ್ಲ, ದುಡಿಯೋಕ್ಕಾಗಲ್ಲ ಮೈ ಬಗ್ಸಿ, ಅದಕ್ಕೆ ಇಂಥ ನಾಟಕ ಆಡ್ತೀಯ. ನಾನೇ ಹೇಳಿದ್ದು ನೀನು ನಾಟಕನೇ ಆಡ್ತಾ ಇರೋದು. ಮತ್ತು ನೀನು ಒಳ್ಳೆ ರೀತಿಯಿಂದ ನಿನಗೇನಾದ್ರೂ ಆಗಿದೆ ಬಿಡಪ್ಪ ಅಂತೇಳಿ ನನಗೂ ಅಯ್ಯೋ ಅಂತಿದ್ದೆ. ನಾನು ಮನುಷ್ಯಲೇನೆ, ನನಗೂ ಗೊತ್ತೈತೆ ಯಾರಿಗೆ ಏನು ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು, ಯಾರ ಹತ್ರ ಹಿಂಗಿರಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತೈತೆ. ನೀನೇನೇ ಹೇಳಿದ್ರು ನಿನ್ನ ಮಾತ್ರ ನಾನು ನಂಬಲ್ಲ ಕಣೆ. ಸುಮ್ಮನೆ ಇರು, ಮಾತಾಡಬೇಡ. ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗೂ ಹೋಗ್ತವೆ. ನಾನೇನು ನಾಟಕ ಆಡ್ತಾ ಇದ್ದೀನಿ, ನೀನು ಹೆಂಗೆ ಹೇಳ್ತೀಯ ನಾಟಕ ಆಡ್ತಾ ಇದ್ದೀನಿ ಅಂತ ನನ್ನವು ನಿನಗೆ ಕಾಣಿಸ್ತಾ ಆಯ್ತಾ? ಕೇಳಿಸ್ಕಳೆ, ಇದನ್ನು ಕೇಳಿಸ್ಕ. ನನ್ನ ಹತ್ರ ಸಾಕ್ಷಿ ಇರೋದಕ್ಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮೆಗೆಲ್ಲ ತೋರಿಸಿದ್ದು. ನಾನು ಸುಮ್ಮನೆ ಆಗಿದ್ರೆ ನಾನು ಹೇಳೋ ಅಂಥವಳಲ್ಲ. ನೀನು ನಾಟಕ ಮಾಡ್ತಾ ಇರೋದು ಗೊತ್ತಿರೋದಕ್ಕೆ ನಾನು ಹೇಳಿದ್ದು. ನಾನು ಇವತ್ತೇನು ಭಯ ಇಲ್ಲ, ಒಪ್ಕೊಂತೀನಿ. ನಿನ್ನ ಮುಂದೆಲ್ಲ ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ. ಅಲ್ಲ, ನನ್ನ ಗಂಡನೂ ಬಿಡತ್ತ ಏನೋ ನಿಜ ಏನೋ ಅಂತ ಹೇಳಿ ಪಾಪ ಕಾರ್ನಾಗೆ ಕರ್ಕೊಂಡೋಗಿ ಬಿಟ್ಟು ಬಂದೈತೆ ಅಯ್ಯಪ್ಪ. ಆಸ್ಪತ್ರೆ ತಕ ನಾನು ಅಲ್ಲ ಕಾರ್ನಾಗೆ ಕರ್ಕೊಂಡು ಹೋಗಿ ನಮ್ಮದು ಸುಮ್ಮನೆ ನಾವು ಬಾಡಿಗೆ ಇಸ್ಕೊಂಡಿಲ್ಲ ಏನಿಲ್ಲ. ನಾವು ಎಲ್ಲನೂ ಪೆಟ್ರೋಲ್ ಉರಿಸ್ಕೊಂಡು ಓದಂಗಾತು. ಓದ್ನಾತು. ನಮ್ಮ ಪಾಪು ಬುದ್ಧಿ ಬೇಡವೆ? ಅಯ್ಯೋ ನನಗೆ ಗೊತ್ತಿದ್ರೆ ನಾನು ಬೇಡ ಅಂತಿದ್ದೆ. ಅವಳಿಗೇನೇ ಬರಬಾರದು ಹೊತ್ತು ಬಂದೈತೆ ಅಂದ್ರೂ ಹೋಗ್ಬಾರ್ದು. ನಾನೇನ ಹಿಂಗೆ ಅಂತಿದ್ದೆ. ಬರಬಾರದು ಬಂದೈತೆ ಅಂದ್ರೂ ಪಾಪ ಹೋಗ್ಬೇಡ ಕಣ, ಅವಳು ನೋಡ್ಬೇಡ ಕಣ, ಅವಳಿಗೆ ಏನಾನ ಆಗಲಿ ಅವಳು ಅಂದ್ಬಿಡ್ತಿದ್ದೆ. ಅವಳಿಗೆ ಸಹಾಯ ಮಾಡಕ್ಕೆ ಹೋಗಿದ್ರಿ. ಇನ್ನು ಯಾವಾಗನ ಬೀದೆ ಭಿಕ್ಷುಕರು ಇರ್ತಾರಲ್ಲ ಅಂಥಳಿ ಸಹಾಯ ಮಾಡಿರಿ, ಇಂಥಳಿ ಸಹಾಯ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಬರೋ ಪಾಪ ಎಲ್ಲ ಬರಲಿ, ಇಂಥಳಿ ಸಹಾಯ ಮಾಡಬಾರ್ದು ಕಣೆ ಬೇಬಮ್ಮ. ಯಾರಿಗಾನ ಕೈಲಾಗ್ದಿಲ್ದಾರ್ಗೋ, ಯಾರಿಗಾನ ಭಿಕ್ಷುಕರಿಗೋ ಅಂಥವ್ರಿಗೆ ನಾವು ಸಹಾಯ ಮಾಡಬೇಕು. ಇಂಥ ದೌಲತ್ತಿನ ಮುಂಡರಿಗೆ ಯಾವತ್ತೂ ಸಹಾಯ ಮಾಡಬಾರ್ದು. ಅದೇ ಮತ್ತೆ ನಾನು ಯಾಕನ ನನ್ನ ಗಂಡನ ಕಳಿಸಿದ್ನೋ ಮಂಗಾತು. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಪ್ಪ ಬಿಡು, ಕಷ್ಟ ಎಲ್ಲರಿಗೂ ಕಷ್ಟ ಬೈದಿದ್ದೇನೆ ಅಂತ ನಾವು ಒಳ್ಳೆತನ ಇರೋದಕ್ಕೆ ನೀನು ದೇವ್ರು ನಮಗಂತೂ ತನ್ನ ಕೊಟ್ಟಿರೋದು. ಅದಕ್ಕೆ ಮತ್ತೆ ನೀನು ಇಂಥ ನಾಟಕ ಆಡೋದಕ್ಕೆ ನೀನು ಎಲ್ಲಿರ್ಬೇಕು ಅಲ್ಲಿರೋದು. ಕೇಳಿಸ್ಕ, ಆಗ್ತಾ ಇದ್ದೀನಿ, ಕೇಳಿಸ್ಕ. ನಾಟಕ ಅಲ್ಲ ಅಂತ ಹೇಳ್ತಾ ಇದ್ದಿಲ್ಲ, ಕೇಳಿಸ್ಕ ವೀಣಾ. ನನಗಂತೂ ಇವಾಗ ಬೇಕ್ರಿ ಕ್ಲೋಸ್ ಮಾಡೋದಾಗಿಂದ ಏನು ಮಾಡಬೇಕು ಕೆಲಸ ಅಂದ್ಬಿಟ್ಟೈತೆ. ನನಗೆ ನಮ್ಮ ಅಪ್ಪ ನಮ್ಮಮ್ಮ ಸಪೋರ್ಟ್ವಾಗಿದ್ದರೆ ಏನೋ ಮಾಡ್ಬೋದು. ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಬಂದರೆ ಎಲ್ಲ ಒಳ್ಳೇದಾಗುತ್ತೆ. ಅದಕ್ಕೇ ನಾನು ನಮ್ಮ ಅಪ್ಪ ನಮ್ಮಮ್ಮನ ಬರೋಂಗೆ ಮಾಡ್ಕೋಬೇಕಲ್ಲ ವೀಣಾ. ಏನು ಮಾಡೋದು? ಏನು ಮಾಡ್ತೀಯಮ್ಮ ನೋಡು, ಏನು ಮಾಡ್ತೀಯ ಅಂತ ನಮ್ಮ ಅಪ್ಪ ನಮ್ಮಮ್ಮನೂ ಎಷ್ಟು ನಾನು ಏನೇ ನಾಟಕ ಆಡಿ ಏನೇ ಇದು ಮಾಡಿದ್ರು ಅವ್ರು ಬರಲಿಲ್ಲ. ನನಗೆ ನಿಜವಾಗ್ಲೂ ಕಾಲು ಮುರಿದಾಗಲೇ ಬರಲಿಲ್ವಲ್ಲ. ಏನು ಮಾಡೋಣ ಅನ್ನಿಸ್ತೈತೆ ನನಗೆ. ಇಲ್ಲ, ನಾನು ಸುಮ್ಮನೆ ನಾಟಕ ಮಾಡ್ತೀನಿ. ಹಿಂಗೆ ಬೀಳೋ ಥರ ಏನೋ ಆಗೈತೆ ಅನ್ನೋ ಥರ ನಾಟಕ ಮಾಡ್ತೀನಿ. ಆಗ್ಲಲ್ಲ ಪ್ರಜ್ಞೆ ತಪ್ಪಿ ಬೀಳೋ ಥರ ನಾಟಕ ಮಾಡ್ತೀನಿ. ನೀನು ಅದನ್ನು ನಮ್ಮ ಅಪ್ಪ ನಮ್ಮಮ್ಮಗೆ ಗೊತ್ತಾಗೋ ಥರ ಮಾಡು. ನನ್ನ ಗಂಡಗೂ ಗೊತ್ತಾಗೋದು ಬೇಡ. ವೈಬನ್ ಕರ್ಕೊಂಬರಕ್ಕೆ ಕಳಿಸು ನನ್ನ ಗಂಡನ್ನ. ಅವನು ಬರ್ತಾನೆ. ಗೆಜ್ಜೆ ಮ್ಯಾತೆ ಚೆನ್ನಾಗಾದರೆ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಚೆನ್ನಾಗಾಗ್ತಾರೆ. ಎಲ್ಲನ ನಾವು ಚೆನ್ನಾಗಾಗ್ಬೋದು. ನಮ್ಮ ಅಪ್ಪ ನಮ್ಮಮ್ಮ ಚೆನ್ನಾಗಾದರೆ ಆಮೇಲೆ ಅವು ಆಶಂಗಿರೋದು. ನಮ್ಮ ಅಪ್ಪ ನಮ್ಮಮ್ಮ ಏನೊಂದೆಲ್ಲ ದೊಡ್ಡ ಬಳಗ. ಅದಕ್ಕೆ ಈ ರೀತಿ ನಾಟಕ ಮಾಡೋಣ ಅಂತ. ನೀನು ಯಾತ ಹಾಕ್ಬೇಡ. ಯಾಕೆ ಈಗ ಭಯ ಆಯ್ತಾ? ಎಲ್ಲ ಗೊತ್ತಾಗೈತಲ್ಲ ಇವಳಿಗೆ ಅಂತೇಳಿ ಈಗ ಭಯ ಆಗೈತಲ್ವ? ಮತ್ತು ಅವೆಲ್ಲ ವರ್ಕೌಟ್ ಆಗಲ್ಲ ವಾಣಿ. ನಾನು ಅಲ್ಲೇ ತುಂಬ ಸಲ ವರ್ಕೌಟ್ ಮಾಡಿದ್ದೀನಿ. ಇಂಥ ನಾಟಕ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಲ್ಲ ನೀನೇ ನೋಡ್ದಂಗೆ ನನಗೆ ನಿಜವಾಗ್ಲೂ ಕಾಲು ಮುರ್ಕೊಂಡು ಅಷ್ಟೊಂದು ದಿನ ನಾನು ಅಂದ್ರೂ ನಮ್ಮ ಅಪ್ಪ ನಮ್ಮಮ್ಮೆ ಬರಲಿಲ್ವಲ್ಲ. ನಿಜವಾಗ್ಲೂ ಆಗಿದ್ರು ಅವ್ರಿಗೆ ಬರಬೇಕು ಅನ್ನೋ ಮನಸ್ಸಿರ್ಬೇಕು ಅಷ್ಟೇ. ನಾವೇನೇನು ನಾಟಕ ಮಾಡಿದ್ರು ಅವ್ರು ಬರೋಲ್ಲ. ಅಯ್ಯೋ, ನಾನು ಇಲ್ಲಿ ಏನೋ ಜೋರ ಮಾತಾಡೋಣ, ಸಡನ್ನ ಮಾತಾಡೋಣ ಅಂತ ಬಂದು ಇದೇನಿದೆ ಇದ್ದಕ್ಕಿದ್ದಂಗೆ ಹಿಂಗಾಗ್ಬಿಡ್ತು. ನಿಜವಾಗ್ಲೂ ಒಂಥರ ಮಕ್ಕು ಕೊಡ್ದಂಗೆ ಆಗ್ಬಿಡ್ತು. ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗಂಗೆ ಆಗೈತಿ. ಇವಾಗ ಏನು ಮಾತಾಡೋಕೆ ನನಗೆ ಮುಂದಕ್ಕೆ ಮಾತೇ ಬರ್ತಾ ಇಲ್ಲ. ಮಾತಾಡೆ, ಮುಂದಕ್ಕೆ ಮಾತಾಡು. ಯಾಕೆ ಇವಾಗ ಮಾತಾಡೋಕೆ ಮಕ್ಕಿಲ್ವೇನ? ಅದೇ ಮೈತಿ. ಮಾತಾಡೋಕ್ಕೆ ಎಲ್ಲ ಐತೆ ಅವಳಿ ಮಕ್ಕ. ಹಂಗೇನೆ ಅಪ್ಪಟಿ ಕೇಕ್ ಹಾಕ್ಕೊಂಡು ಹಿಂಗೆ ಅಂತ ಹಂಗೇನೆ ಅಪ್ಪಟಿ ಜೋರು ಮಾಡ್ಕೊಂಬಂದ್ಲು. ಈಗ ನೋಡು. ಅಯ್ಯೋ ದೇವ್ರೆ, ಏನು ಮಾಡೋದು? ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗ್ತೀನಿ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೂವಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.